ದಳಪತಿ, ಈ ನಿನ್ನ ಅಟ್ಟಹಾಸದ ನಗುವಿಗೆ ಚಟ್ಟವನ್ನು ಕಟ್ಟುವ ದಿನವನ್ನು ಗುರುತುಪಡಿಸಿದ್ದೇನೆ. ನಾ ಕೊಟ್ಟ ಕಾಣಿಕೆಯನ್ನು ಕಣ್ತುಂಬ ನೋಡಿ ನನ್ನ ಜೊತೆ ಎದುರಿಗೆ ಬಾ. ನೊಂದವರ ಶಾಪದಿಂದ ನೀನು ಮುಕ್ತನಾಗಬೇಕಾದರೆ ನನ್ನಿಂದಲೇ ನಿನಗೆ ವಿಮೋಚನೆ ಮಗನೇ. ಅಲ್ಲೋ ಬಿಳಿಗಿರಿ, ಕಮಲನನ್ನು ಕಿಡ್ನಾಪ್ ಮಾಡಿದ್ದೇನೆ. ಕಮಲ ಈಗ ನನ್ನ ವಶದಲ್ಲಿದ್ದಾಳೆ. ಕತ್ತಿದ್ದರೆ ಮದುವೆ ತಪ್ಪಿಸು ಮಗನೇ. ನಾಗ ನಾಗ ನಾಗ, ನಿನಗೆ ಆ ದೇವರು ಆಯಸ್ಸನ್ನು ಇಷ್ಟೇ ಕೊಟ್ಟಿದ್ದಾನೆ ಎಂದು ತಿಳಿದುಕೋ ಮಗನೇ. ನೀನೆಲ್ಲಿಯೇ ಅಡಗಿ ಕುಳಿತಿರು, ಪಾಶ್ವತ್ ಭೈರವಿಯ ಪಾದದಡಿಯಲ್ಲಿಯೇ ನಿನ್ನ ಚೆಂಡು ಸರಿಸಿ ಅವಳ ಪಾದಕ್ಕೆ ನೀಡುವೆ ಮಗನೇ. ಬಂದೆ ಸ್ವಲ್ಪ ತಾಳು. ಆಚಾರ್ಯ, ನಿಲ್ಲಿಸು ನಿನ್ನ ಮಂತ್ರವನ್ನು. ಮುಂದೊಂದು ಶಬ್ದವನ್ನು ಉಚ್ಚರಿಸಿದೆಯಾದರೆ ಬೆಚ್ಚುವೆ ನಿನ್ನ ಬಾಯೊಳಗಿನ ಅಲ್ಲನ್ನು. ಏನಾಗ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿಯೇ ನಾನು ಈ ರೂಪವನ್ನು ತಾಳಿದ್ದೇನೆ. ಇವಳನ್ನು ಇಲ್ಲಿಗೆ ಕಿಡ್ನಾಪ್ ಮಾಡಿ ತಂದದ್ದು ನನಗೆ ಮೊದಲೇ ಗೊತ್ತಿತ್ತು. ನಿನ್ನನ್ನು ಇಲ್ಲಿಯೇ ಮುಗಿಸಲೇಬೇಕೆಂದು ನಾನಾಗಲೇ ಜಾಗವನ್ನು ಕಾಯ್ದಿಟ್ಟಿದ್ದೆ. ಪೊಲೀಸರು ನಿನ್ನನ್ನು ಅರೆಸ್ಟ್ ಮಾಡಲು ಹುಡುಕುವಾಗ ಅವರಿಂದ ಹೇಗೆ ತಪ್ಪಿಸಿಕೊಂಡು ಬಂದೆ? 7 ಸುತ್ತಿನ ಕೋಟೆಯಿಂದ ಜಿಗಿದು ಬಂದವನು ನಾನು. ಈ ನಿನ್ನ ಪೊಲೀಸರಷ್ಟೇ ಏಕೆ ಉರಿಯುತ್ತಿರುವ ಬೆಂಕಿಯನ್ನು ಆರಿ ನೀ ಬೀಸಿದ ಬಲೆಯನ್ನು ಬಿರುಗಾಳಿಯಂತೆ ಭೇದಿಸಲಿಕ್ಕೆ ಬಂದಿದ್ದಾನೆ. ಬಂದಾಯ್ತಲ್ಲ, ಅಕ್ಷತೆ ಹಾಕಿ ತಿರುಗಿ ನೋಡದೆ ಹೋಗಿ ಬಿಡು ಇಲ್ಲಿಂದ. ಇದು ನನ್ನ ಮನೆತನದ ವಿಷಯ. ಇದರಲ್ಲಿ ನಿನಗೆ ತಲೆ ಹಾಕಲಿಕ್ಕೆ ಅವಕಾಶವಿಲ್ಲ. ನಾಗ, ಇವಳು ನನ್ನ ತಮ್ಮನನ್ನು ಮೆಚ್ಚಿಕೊಂಡಿದ್ದಾಳೆ. ಅವನ ಜೊತೆ ಇವಳ ಮದುವೆ ಅಂತ ನಾನು ಈಗಾಗಲೇ ತೀರ್ಪು ಸಹಿತ ಕೊಟ್ಟಿದ್ದೇನೆ. ಇವತ್ತು ನನ್ನ ತಮ್ಮ ಇಲ್ಲಿಗೆ ಬಂದೇ ಬರುತ್ತಾನೆ. ಇವಳ ಕೊರಳಿಗೆ ತಾಳಿ ಕಟ್ಟೇ ಕಟ್ಟುತ್ತಾನೆ. ಹೌದು, ನಾನು ಮೆಚ್ಚಿದವನ ಕೈ ಹಿಡಿಯೋದಕ್ಕೆ ಅದು ನಿನ್ನ ಮುಂದೆನೆ ಅವನ ಕೈ ಹಿಡಿತೇನೆ. ಇಷ್ಟು ದಿನ ನಾ ಹೇಳಿದಂತೆ ಕೇಳಿ ತಿರುಗಿ ಇವನ ಮಂತ್ರಕ್ಕೆ ಮಾರು ಹೋದಿಯೋ? ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಇದಕ್ಕೆ ಅವಕಾಶವಿಲ್ಲ. ಏನಾಗ ಇವನಿಗೆ ನನ್ನ ತಮ್ಮನ ಬಗ್ಗೆ ತುಚ್ಛವಾಗಿ ಮಾತನಾಡಿ ಅವರಿಬ್ಬರ ಪ್ರೇಮದ ನಡುವೆ ಸಂಶಯದ ಗೋಡೆಯನ್ನೇ ಕಟ್ಟಿದೆಯಲ್ಲ ಮಗನೇ. ಇಂದು ಅವರಿಬ್ಬರ ಪ್ರೀತಿಗೆ ಬೆಲೆ ಸಿಗಬೇಕಾದರೆ ಇಂದು ನೀನು ಸಾಯಲೇಬೇಕು. ನಾಗ, ನೀನು ನಿನ್ನ ತಂದೆ ತಾಯಿ ಹತ್ತಿರ ಹೋಗ್ಬೇಕಲ್ಲ, ನೇರವಾಗಿ ಹೋಗು ಮಗನೇ, ನೇರವಾಗಿ ಹೋಗು. ಅಯ್ಯೋ ಅಣ್ಣ, ಯಾಕಣ್ಣ ನಮ್ಮಿಬ್ಬರ ಸಲಾಗಿ ಇವನ್ಯಾಕೆ ಕೊಂದಣ? ಕೊನೆಗೂ ನಿನ್ನ ಹಠವನ್ನೇ ಸಾಧಿಸಿದೆಯಲ್ಲ, ಸಾಕಪ್ಪ, ಮನೆಗೆ ಬಂದುಬಿಟ್ಟು. ಇಂಥವರಿಗೆ ಶಿಕ್ಷೆ ಕೊಡಲು ಆ ದೇವರಿದ್ದಾನೆ. ಸತ್ಯಕ್ಕೆ ಧರ್ಮಕ್ಕೆ ಅವಮಾನವಾದಾಗ ಇಂತಹ ಚಾಂಡಾಲರ ಸಂಹಾರಕ್ಕಾಗಿ ಆ ದೇವರು ನನ್ನಂತವನನ್ನು ಹುಟ್ಟಿಸಿರುತ್ತಾನೆ. ಅಣ್ಣ, ನಮ್ಮ ಮನೆತನವನ್ನು ನೆಲಗತಿ ಮಾಡಿದವರು ಚೂರು ಚೂರಾಗಿ ಸಾಯಬೇಕು. ಮಹೇಶ್, ತಾಳಿಯನ್ನು ತೆಗೆದುಕೋ. ಮೊದಲು ಇವಳ ಕೊರಳಿಗೆ ತಾಳೆ ಕಟ್ಟು. ಬೇಡೋಣ, ಇಂಥ ಪರಿಸ್ಥಿತಿಯಲ್ಲಿ ಕಟ್ಟೋದು ಬೇಡ. ಬೇಕಾದ್ರೆ ಮುಂದೆ ನೋಡೋಣ. ನೋಡು, ನಾನಿನ್ನು ಸಾಧಿಸಬೇಕಾದದ್ದು ಬಹಳವಿದೆ. ಮುಖ್ಯವಾದ ಚೀಟಿಯನ್ನೇ ಬಿಟ್ಟು ಬಂದಿದ್ದೇನೆ. ಇದೆಲ್ಲ ನಿಮಗೆ ಅರ್ಥವಾಗುವುದಿಲ್ಲ. ಮೊದಲು ಇವಳಿಗೆ ತಾಳಿ ಕಟ್ಟು. ಆಚಾರ್ಯ, ಶುರು ಮಾಡು ನಿನ್ನ ಮಂತ್ರವನ್ನು. ಶುರು ಮಾಡ್ತ ತಕ ಹಂಗ್ಯಾಕ್ ಮಾಡ್ತೀಯ? ಗಿಟ್ಟಿದ್ರೆ ಸೂಟೆ ಬಿಡ ಬರಲ್ಲ. ಗುಂಟೂರು ಕಾಯ್ತಾಗ ಹಂಗಲೇ. ಚಲೋ ಮಾಡ್ಲಾ? ಚಲೋ ಮಾಡು. ಮತ್ತೇನು ಕಡಿ ಕೇಳ್ತೀಯ? ತಡಿ ಉಯ್ಸರ ಕಾಯಿ ಉದ್ರಿಕೆಲ್ಲಿ ತಂದಿ ಎಲ್ಲ ಮಂತ್ರವನ್ನು ನೆಟ್ಟಿಗೆ ಊಟ ಎಲ್ಲ ಮಾಡ್ಸಿಯಲ್ಲ. ಏನ್ ಮಾಡ್ಸಿಯಪ್ಪ? ಗಿಡ್ಸವ ಒಂದು 2 ತಾಸು ತಲೆ
ಕಾಲಿಗೆ ಬಂದ್ಬಿಡು ಎಲ್ಲ ಕರೆಕ್ಟ್ ಆಗತ್ತೆ ಆ ಬಾ 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 ಜೋರಿದಿರಪ್ಪ ಶುರು ಮಾಡಲ ಅಣ್ಣ ಬಾಯ್ ಬಿಡು ಆ ಮಾರಾಯ ಹೂವಿನ ಹಾಕ್ಯಾರೆ ಗೊತ್ತಾಗ್ತದೆ ಮಂಗಲಂ ತಂತು ನಾನೇ ಮಮ ಜೀವನ ಹೇತುನ ಕರವಸ್ತು ದೇವ ಸಾಂಬ ದೇವ ಭಾರತ ಸುರಮಾದೆ ಅಗ್ರ ಭಾಷಿಗಳಾಗ್ರಿ ದಷ್ಟ ನಾಳೆ ತಲೆ ಕೆಲಸ ತೊಳಗರ್ ಬಂದಲ್ಲ ನಮ್ಮ ಹುಡುಗಿ ಕೆಳಗ್ ಕುಂತಲ್ಲ ಅಕ್ಕನ ಅಕ್ಕಿಗೆ ಏನಂತ ಉತ್ತರ ಕೊಡ್ಲಿ ತಕ್ಷಣ ಅವ್ರು ಒಂದು ಗಂಡ ಆಡಿದ ತೊಟ್ಲಪ್ಪ ಅವಾಗ ಕೊಟ್ಟು ಕಳಿಸ್ನಂತ ಈಗ ಸದ್ಯಕ್ಕೆ ಅಂಗಲ ಕಮ್ಮಿ ಬಿಟ್ರು ರೇಸ್ವರಿ ಅವ್ರು ಅಂಗಲ ಕಮ್ಮಿ ಬಿಟ್ರ ದಷ್ಟನೇ ಇಲ್ಲ ತಮ್ಮ ನೀನು ಹೇಳಿದಂತೆ ಆಯಿತು. ಮುಂದೆ ಯಾವ ಅನಾಹುತ ಮಾಡದೆ ಮನೆಗೆ ಬಂದು ಬಿಡು ತಮ್ಮ, ಹೋಗೋಣ. ಅಣ್ಣ, ಹತ್ತಿಗೆ ಅಪವಾದ ಹೊತ್ತ ಶಾಪ ಹೆಗಲ ಮೇಲೆ ಭಾರವಾಗಿದೆ. ಆ ದಳಪತಿ ಈ ನ್ಯಾಯವಾಗಿ ಹತನಾಗಬೇಕು. ಹತ್ತಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇದನ್ನು ಬಿಟ್ಟರೆ ಬೇರೇನೂ ಇಲ್ಲ ನನ್ನ ಮನದಲ್ಲಿ. ಅಣ್ಣ, ಬಹು ದಿನದ ಬಯಕೆಯನ್ನು ಈಡೇರಿಸಿಕೊಳ್ಳಲು ಹೊರಟಿದ್ದೇನೆ. ಇದರಲ್ಲಿ ನಿನ್ನ ತಮ್ಮನಿಗೆ ಜಯವಾಗಲಿ ಎಂದು ತುಂಬು ಹೃದಯದಿಂದ ಅರಸಿ ಕಳಿಸಣ್ಣ, ಅರಸಿ ಕಳಿಸು. ಮಾತೇಶ್, ನೀನು ಇವಳನ್ನು ಕರೆದುಕೊಂಡು ಮನೆಗೆ ಹೋಗು, ನಾನಿನ್ನು ಬರುತ್ತೇನೆ.